ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೆನ್ ಡ್ರೈವ್ ಕೇಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಏನಂದರೆ, ಈಗಾಗಲೇ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೆಲವೊಂದು ಈಗಾಗಲೇ ವಾಯ್ಸ್ ರೆಕಾರ್ಡಿಂಗು ಶಿವರಾಮೇಗೌಡರದು ಹಾಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಸಿಗ್ತಾ ಇರೋವಂಥದ್ದು ಅದು ನಿಜವೇ ಆಗಿದ್ದರೆ ಈ ಹೊಲಸು ರಾಜಕಾರಣದ ಮತ್ತೊಂದು ಮುಖ, ಅಂದರೆ ಬೇರೆಯವರ ಮನೆಯನ್ನು ಬೆಂಕಿ ಹಚ್ಚಿ ಇವರು ಬಿಸಿಯನ್ನು ಕಾಯಿಸಿಕೊಳ್ಳುವುದು ಹೇಗೆ ರಾಜಕಾರಣಿಗಳು ಅನ್ನೋದನ್ನು ತೋರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಇವರು ಏನೋ ಮಾಡ್ತಾರೆ ನಮಗೆ ಜನರಿಗೆ ಅಂತ ಹೇಳಿಬಿಟ್ಟು ಎಲ್ಲರೂ ಮತವನ್ನು ಹಾಕುವಂಥ ಮತದಾರರನ್ನು ಇವರು ಯಾವ ರೀತಿಯಾಗಿ ಬಳಸ್ಕೊಳ್ತಾ ಹೋಗ್ತಾರೆ, ಯಾವ ರೀತಿಯಾಗಿ ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ, ಹಾಗೆ ನಮ್ಮನೆಯ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ನೋಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಒಂದು ಮುಖ ಅದು ನಿಜವೇ ಆಗಿದ್ದಾರೆ. ಏನು ದೇವರಾಜೇಗೌಡರು ಆದರೆ ಜೈಲಿನಲ್ಲಿದ್ದಾರೆ. ಈ ಒಂದು ಆಡಿಯೋಗಳು ಯಾವ ರೀತಿಯಾಗಿ ಹೊರಗೆ ಬರ್ತಿದೆ ಗೊತ್ತಿಲ್ಲ, ಇದು ಯಾರ ಹತ್ರ ಇತ್ತು ಅನ್ನೋದು ಗೊತ್ತಿಲ್ಲ. ಆದರೆ ಅದಕ್ಕೆ ಮುಂಚೆ ನಾನು ಈಗ ಪ್ರಜ್ವಲ್ ರೇವಣ್ಣ ಇದ್ದಾನಲ್ಲ, ಆತನ ವಿಷಯಕ್ಕೆ ಬಂದುಬಿಡ್ತೀನಿ. ಈತ ಎಲ್ಲೆಲ್ಲಿ ಹೋದ, ಏನೇನು ಮಾಡ್ದ, ಹಾಗೆಯೇ ಇವನೊಬ್ಬ ಗಂಡಸ ಅನ್ನೋದು ಒಂದು ಕಡೆ ಕ್ವಶ್ಚನ್ ಮಾರ್ಕಾಗಿ ಉಳ್ಕೊಳ್ತಾ ಇದೆ ನನಗೆ. ಬೇರೆಯವ್ರದ್ದು ಗೊತ್ತಿಲ್ಲ, ಯಾಕೆ ನನಗೆ ಉಳ್ಕೊಳ್ತಾ ಇದೆ ಅಂತ ಹೇಳೋದಾದರೆ, ಈತ ನಿಜವಾಗಿಯೂ ತಪ್ಪನ್ನು ಮಾಡಿದ್ದರೂ ಮಾಡದೇ ಇದ್ದರೂ ಇಲ್ಲಿ ಇದ್ದು ಫೇಸ್ ಮಾಡಬೇಕು. ಆತನನ್ನು ನಮ್ಮಲ್ಲಿ ಎಲ್ಲರೂ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ಗಂಡಸು ಅಂತ ಹೇಳಿಬಿಟ್ಟು ಒಪ್ಕೊಳ್ತಾರೆ ಅಂತ ಗೊತ್ತಿದ್ದಾಗ ಈತ ಗೊತ್ತಿಲ್ಲ ನನಗೆ ಅದು ಹೇಗೆ ಅಂತ, ಅದು ಅವನೇ ಕನ್ಫರ್ಮ್ ಮಾಡಬೇಕು ಅಂತ ಅಂದರೆ ಮಾಡಬಾರದನ್ನು ಮಾಡಿ ಕನ್ಫರ್ಮ್ ಮಾಡ್ತಾನೆ. ಓಕೆ, ಅದನ್ನು ಬಿಟ್ಬಿಡೋಣ. ಈಗ ಈತ ಮೊದಲಿಗೆ ಹೋಗಿದ್ದು ಜರ್ಮನಿಗೆ. ಎಲ್ಲೆಲ್ಲಿ ಹೋದ ಅಂತ ಒಂದು ಸಲ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡೋಣ. ಇಲ್ಲಿ ರೇವಣ್ಣನವರೇ ಸ್ವತಃ ಹೋಗಿ ಏನು ಈಗ ರೇವಣ್ಣವ್ರ ಮೇಲೆ ಕೇಸಾಗಿದೆ ಅಂತ ಬಹಳಷ್ಟು ಜನ ಬೈತಾ ಇದ್ದಾರೆ. ಅಂದರೆ ಬೇಕು ಅಂತ ಮಾಡಿದ್ದಾರೆ. ಬೇಕು ಅಂತ ಮಾಡಿದರೆ ಯಾರೇ ಮಾಡಿದರೂ ಕೂಡ ಅದು ತಪ್ಪೇ. ಆದರೆ ರೇವಣ್ಣನವರೇ ಆ ದಿನ ಹೋಗಿ ಏರ್ಪೋರ್ಟ್ಗೆ ಕಳಿಸಿ ಬಂದರು ಪ್ರಜ್ವಲ್ನ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಗೊತ್ತಿಲ್ಲ, ಇಲ್ಲಿ ಇನ್ನೊಂದು ಕಡೆ ಅವನು ಹೋಗಿದ್ದು ಇಲ್ಲಿಂದ ಜರ್ಮನಿಗೆ. ಆದರೆ ಜರ್ಮನಿಗೆ ಹೋದ ನಂತರ ಅವನ ಜೊತೆ ಮತ್ತಿಬ್ಬರಿದ್ದಾರೆ. ದುಬೈನ ಒಬ್ಬ ಸ್ನೇಹಿತ, ಹಾಗೆಯೇ ಬೆಂಗಳೂರಿನ ಮತ್ತೊಬ್ಬ ಸ್ನೇಹಿತ. ಇವರಿಬ್ಬರು ಯಾರು ಹಾಗಾದರೆ ಗೊತ್ತಿಲ್ಲ, ಅದು ಸಿಕ್ಕಿದ ಮೇಲಷ್ಟೇ ಗೊತ್ತಾಗಬೇಕು. ಪ್ರಜ್ವಲ್ ಜೊತೆಗೆ ಹೋಗಿರತಕ್ಕಂತಹ ಈ ನೀಚ, ಈ ಅಯೋಗ್ಯ, ಈ ಮುಟ್ಟಾಳ ಏನಿದ್ದಾನೆ, ಎಂ ಪಿ ಅನ್ನೋದಕ್ಕೂ ಮೊದಲಿಗೆ ನಾವು ಹೇಳಬೇಕಾಗಿರೋದು, ಇವನು ಎಂ ಪಿ ಆಗೋದಕ್ಕೆ ಲಾಯಕ್ಕಾಗಿಲ್ಲ ಯಾವುದೇ ಕಾರಣಕ್ಕೂ. ತಾತ ಬಿಟ್ಟುಕೊಟ್ಟ ಸೀಟನ್ನು ಅಮ್ಮ ಹೆದರಿಸಿ ತಾತನ ಕೈಲಿ ಬಿಡಿಸಿ ಕೊಟ್ಟಿದ್ರು. ಆ ಸೀಟನ್ನು ಗೆದ್ದು ಈ ರೀತಿಯಾಗಿ ಆಡ್ತಾ ಇದ್ದಾನೆ ಅಷ್ಟೇ. ಈ ಅಯೋಗ್ಯ ಏನಿದ್ದಾನೆ, ಇವನ ಜೊತೆ ಇವನಿಗೆ ಸಪೋರ್ಟ್ ಮಾಡಿಕೊಂಡು ಇರ್ತಕ್ಕಂಥವ್ರು ಇವನಿಗಿಂತ ದೊಡ್ಡ ಅಯೋಗ್ಯರು. ಯಾಕೆಂದರೆ ನಿಮಗೆ ಎಲ್ರಿಗೂ ಗೊತ್ತಿದೆ ಹೆಣ್ಣು ಮಕ್ಕಳ ವಿಷಯ ಯಾವ ರೀತಿಯಾಗಿ. ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಅಲ್ಲಿ ಇವನು ಮಾಡಿರ್ತಕ್ಕಂಥ ಕೆಲಸದಿಂದ ಬಿಟ್ಟು ಹೋದರು. ಅಂದರೆ ಊರನ್ನೇ ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನ ಊರನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗಿ ಬದುಕೋತಾರಾಗೋಯ್ತು ಈ ವಿಡಿಯೋ ರಿಲೀಸ್ ಆದಮೇಲೆ. ಆದರೆ ಇವನು ಇಲ್ಲಿಂದ ಜರ್ಮನಿಗೆ ಹೋಗ್ತಾನೆ. ಜರ್ಮನಿಯೆಲ್ಲ ಅಲ್ಲಿ ಹುಡುಕುವಂಥ ಸಂದರ್ಭದಲ್ಲಿ ದುಬೈಗೆ ಮತ್ತೆ ಹೊರಟು ಹೋಗ್ತಾನೆ. ಅಂದರೆ ಹುಡ್ಕೋದಕ್ಕೆ ಯಾರು ಹೋಗಲ್ಲ, ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗುವಂಥ ಸಂದರ್ಭದಲ್ಲಿ ಮತ್ತೆ ವಾಪಸ್ ಹೋಗ್ತಾನೆ. ಮತ್ತೆ ಎಗೇನ್ ಇವನು ಮತ್ತೆ ಜರ್ಮನಿಗೆ ಹೋಗ್ತಾನೆ. ಜರ್ಮನಿಯಿಂದ ಮತ್ತೆ ಥ್ರೂ ರೋಡ್ ಮುಖಾಂತರವಾಗಿ ಇವನು ಆಸ್ಟ್ರಿಯಾಗೆ ಹೋಗಿದ್ದಾನೆ. ಇದು ನಡೆದಿರ್ತಕ್ಕಂತಹ ಒಂದು ಇದು. ಈಗ ಇವನು ಆಸ್ಟ್ರಿಯಾದಲ್ಲಿ ಆರಾಮಾಗಿ ಜಾಲಿ ಮಾಡಿಕೊಂಡು ಇವನ ಜೊತೆಗೆ ಇನ್ನೊಂದಿಬ್ಬರು ಮುಟ್ಟಾಳರು ಇದ್ದಾರೆ. ಮಧ್ಯದಲ್ಲಿ ಬೇರೆ ಎಲ್ಲೋ ಹೋಗಿದ್ದ ಅನ್ನುವ ಮಾಹಿತಿಗಳು ಬರ್ತಾಯಿತ್ತು. ಅದು ಗೊತ್ತಿಲ್ಲ, ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಅದು ನನಗೆ ಗೊತ್ತಿಲ್ಲ. ಬೇರೆ ಕೆಲವೊಂದು ಚಾನಲ್ಗಳು ಹೇಳ್ತಿದ್ರು ಕೂಡ ನನಗೆ ಬಂದಿಲ್ಲದ ಮಾಹಿತಿಯನ್ನು ನಾನು ಕೊಡೋದಿಲ್ಲ. ಹಾಗಾಗಿ ಗೆಳೆಯರೆ, ನಾವು ತಿಳ್ಕೋಬೇಕಾಗತ್ತೆ, ಈತನಿಗೆ ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗ್ತಾಯಿದೆ. ಹಾಗೆಯೇ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ ಈತನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು. ಕೋರ್ಟ್ಗೆ SIT ಅವರು ಹೋಗಿದ್ದರು. SIT ಅವರು ಏನಂದರೆ, ಇವನನ್ನು ಅರೆಸ್ಟ್ ಮಾಡಬೇಕು, ಏನು ಪಾಸ್ಪೋರ್ಟ್ ಇದೆ ಇದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ನಾವು, ಹಾಗಾಗಿ ನಮಗೆ ಪರ್ಮಿಷನ್ನ ಕೊಡಿ ಅಂತ ಹೇಳಿಬಿಟ್ಟು ಈಗಾಗಲೇ ಇದಕ್ಕೆಲ್ಲವೂ ಕೋರ್ಟ್ ಏನಿದೆ ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡೇ ಹೋಗಿದ್ರು SIT ಅವರು. ಕೋರ್ಟ್ ಈಗಾಗಲೇ ಅಸ್ತು ಅಂದಿದೆ. ಪ್ರಜ್ವಲ್ನ ಏನಾದರೂ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಯಿತು ಅಂದರೆ ಅವನಿಗೆ ಇರೋದು ಎರಡೇ ಆಪ್ಷನ್. ಒಂದು, ಪಾಸ್ಪೋರ್ಟ್ ಇಲ್ಲದಾಗ
ಅವನು ಯಾವುದಾದ್ರೂ ದೇಶದಲ್ಲಿದ್ದರೆ ಆ ದೇಶ ಪರ್ಮಿಷನ್ನ ಕೊಟ್ಟರೆ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ನಾನು ಇಲ್ಲೇ ಉಳ್ಕೋಬೇಕು, ನಾನು ಏನು ಮಾಡಲಿ ಅಂತ ಉಳ್ಕೋಬೋದು ವಿಜಯ್ ಮಲ್ಯ ಹತ್ರ. ಅದನ್ನು ಬಿಟ್ಟರೆ ಎರಡನೇದು ಅರೆಸ್ಟ್ ಆಗಿ ಬರಬೇಕಾಗತ್ತೆ. ಇದೆರಡು ಆಪ್ಷನ್ ಇರುತ್ತೆ. ಯಾವ ಆಪ್ಷನ್ನ ತೊಗೊಳ್ತಾನೋ ಗೊತ್ತಿಲ್ಲ. ಹಾಗಾಗಿ ಇನ್ನೂ ಮುಂದೆ ಸ್ವಲ್ಪ ನೋಡೋಣ. ಈತ ಯಾವ ರೀತಿಯಾಗಿ ಹೋಗಿದ್ದ ಅನ್ನೋದು ಎಲ್ರಿಗೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. 7 ಅಕೌಂಟ್ ಇದೆ ಇವನದು ಟೋಟಲ್ಲು ಇವನದ್ದು. ಹಾಗೆ ಬೇರೆ ಅಕೌಂಟಿಂದ ಅಮೌಂಟು ಹೋಗ್ತಾ ಇದೆ ಇವನ ಅಕೌಂಟಿಗೆ ಅನ್ನೋದು ಇತ್ತೀಚೆಗೆ ಬರ್ತಿರ್ತಕ್ಕಂಥ ಮಾಹಿತಿಗಳು. ಇವನ ಅಕೌಂಟಿಗೆ ಹಾಗಾದರೆ ದುಡ್ಡು ಹಣ ಹೋಗ್ತಿರೋದು ಎಲ್ಲಿಂದ, ಇದೆಲ್ಲವನ್ನು ಕಂಡು ಹಿಡಿದು ನಮಗೆ ಇದನ್ನು ಕೂಡ ಫ್ರೀಸ್ ಮಾಡೋದಕ್ಕೆ ಪರ್ಮಿಷನ್ನ ಕೊಡಿ ಅಂತ ಕೋರ್ಟಿನಲ್ಲಿ SIT ಕೇಳಿದೆ. ಆ ರೀತಿ ಏನಾದರೂ ಆಗೋಯಿತು ಅಂತಂದರೆ ಇವನ ಹತ್ರ ಖರ್ಚು ಮಾಡೋದಕ್ಕೆ ಬೇರೆ ಕಡೆಯಿಂದ ಬೇರೆ ರೀತಿಯಲ್ಲಿ ತರಿಸ್ಕೊಳ್ಳಬಹುದು ಹಣವನ್ನು. ಆದರೆ ಇವನ ಅಕೌಂಟಿಗೆ ಹೋಗ್ತಕ್ಕಂಥದ್ದು, ಇವನ ಅಕೌಂಟಿಂದ ಇವನು ಖರ್ಚು ಮಾಡುವಂತಹದ್ದು ಕಡಿಮೆಯಾಗೋಗುತ್ತೆ. ಹಾಗೆಯೇ ಗೆಳೆಯರೆ, ನನಗೆ ಇಲ್ಲಿ ಇನ್ನೂ ಒಂದು ಬೇಸರದ ಸಂಗತಿ ಏನಂದರೆ, ಈತ ಬಳಸ್ಕೊಂಡಿರ್ತಕ್ಕಂತಹದ್ದು ಬಹಳಷ್ಟು ಜನ ಕಾಲೇಜಿನ ಹೆಣ್ಣು ಮಕ್ಕಳು. ಇವನ ಹತ್ರ ಕೆಲವರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಸೀಟ್ ಕೇಳೋದಕ್ಕೆ ಹೋಗ್ತಾರೆ. ಅದಾದಮೇಲೆ ಕೆಲವರು ನಾನು ಇನ್ನೇನೋ ಮಾಡಬೇಕು ಅಂತ ಸೀಟ್ ಕೇಳೋದಕ್ಕೆ ಹೋಗ್ತಾರೆ, ಕೊಡಿಸಿ ಅಂತ. ಅಂತಹ ಸಮಯದಲ್ಲಿ ಅವರನ್ನು ಉಪಯೋಗಿಸ್ಕೊಂಡಿದ್ದಾನೆ. ಆಗ ಸೀಟ್ ಕೊಡಿಸಿದ ನಂತರ ಸೀಟ್ ಕೊಡಿಸಿ 2 ತಿಂಗಳು 3 ತಿಂಗಳು ಬಿಟ್ಟು ಇವರ ಮನೆಯಲ್ಲಿ ಕೂಡ ಅವರನ್ನು ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ಅದರ ಸಂಖ್ಯೆಗಳು ಎಷ್ಟು ಅನ್ನೋದನ್ನು ನಾನು ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಹಾಗಾಗಿ ಇತ್ತೀಚೆಗೆ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಈ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ 4 ಜನ ಹೆಣ್ಣು ಮಕ್ಕಳು ಅಲ್ಲಿನ ಪ್ರಿನ್ಸಿಪಾಲರೇ ಕಳಿಸ್ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಗೊತ್ತಿಲ್ಲ, ಅಂದರೆ ಹೋಗಿ ಬಾ ಅವ್ರ ಮನೆಗೆ ಅಂತ ಹೇಳಿದ್ರಂತೆ. 3 ದಿವಸ ಇವನು ಉಪಯೋಗಿಸ್ಕೊಂಡಿದ್ದಾನೆ, 3 ದಿವಸ. ಅದರಲ್ಲಿ ಒಂದು ಹುಡುಗಿ ಈಗಾಗಲೇ ಒಂದು ಹೆಣ್ಣು ಮಗು ಕಾಲೇಜನ್ನು ಬಿಟ್ಟಿದ್ದಾಳೆ. ಬಿಟ್ಟು ಮುಖವನ್ನು ತೋರ್ಸೋಕ್ಕಾಗ್ತದೆ, ಯಾಕೆಂದರೆ ಆಕೆ ವಿಡಿಯೋ ಇದೆ ಅದರಲ್ಲಿ. ಕಾಲೇಜಿಗೆ ಹೋಗೋದನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಇನ್ನೊಬ್ಬರು ಲೆಕ್ಚರ್ನ ಕೂಡ ಉಪಯೋಗಿಸ್ಕೊಂಡಿದ್ದಾನೆ ಇವನು. ಇದೇ ಕೃತ್ಯಕ್ಕೆ ಇವನು ಅಯೋಗ್ಯನ ಒಂದು ನೀಚ ಕೃತ್ಯ ಅಂತ ಏನು ಹೇಳ್ತೀವೋ, ಇದಕ್ಕೆ ಒಬ್ಬರು ಲೆಕ್ಚರನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದಾನೆ. ಹಾಗೆಯೇ ಇನ್ನು MBBSಗೆ ಸೀಟ್ ಕೇಳಕ್ಕೆ ಹೋದವರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಅದೆಲ್ಲವನ್ನು ಸ್ವಲ್ಪ ಡೀಟೇಲ್ಸ್ನ ತರಿಸ್ಕೊಳ್ತಾ ಇದ್ದೀವಿ. ತಡವಾದರೂ ಪರವಾಗಿಲ್ಲ, ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದು ಲೇಟ್ ಆದರೂ ಪರವಾಗಿಲ್ಲ, ತರಿಸ್ಕೊಂಡು ಮಾಹಿತಿಯನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಕೊಡುವಂಥ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಹಾಗೆಯೇ ಇನ್ನು ಏನೆಲ್ಲ ಕೆಸರೆ ರಚಾಟಗಳು ಆಗ್ತಾಯಿದೆ, ಅದು ನಿಜನಾ ಸುಳ್ಳ ಅನ್ನೋದನ್ನು ಕೂಡ ಮಾಹಿತಿ ತರಿಸ್ಕೊಳ್ತೀನಿ. ಗೊತ್ತಿಲ್ಲ, ಅದು ನಿಜ ಮಾಹಿತಿಯಾಗಿದ್ದರೆ ಅದನ್ನು ನಾನು ಪಬ್ಲಿಷ್ ಮಾಡಿದ ಮೇಲೆ ನನ್ನ ಮೇಲೆ ಕೂಡ ಕೇಸ್ ಆಗಬಹುದು. ಯಾಕೆಂದರೆ ಯಾವುದೇ ಸರ್ಕಾರ ಇದ್ರೂ ಅದನ್ನು ಮಾಡ್ತಾರೆ. ಹಾಗಾಗಿ ನನಗೆ ಯಾವುದೇ ಭಯ ಇಲ್ಲ. ಇಲ್ಲಿ ಸಾಮಾಜಿಕ ಕಳಕಳಿಯಿಂದ ನಾನು ಎಲ್ಲವನ್ನು ನನ್ನ ಚಾನಲ್ನಲ್ಲಿ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ವಿಡಿಯೋಗಳು, ಅಂದರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ವಿಡಿಯೋಗಳು ಬರ್ತಾ ಇರುತ್ತೆ, ನೋಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ.